ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂತ ಯೂಟ್ಯೂಬ್ ಚಾನೆಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನ ಕೋರ್ತೀನಿ. NMMS ಪರೀಕ್ಷೆಗಳು ಡಿಸೆಂಬರ್ 2022 ರಲ್ಲಿ ನಡೆಯಲಿದ್ದಾವೆ. ಆ ಪತ್ರಿಕೆಯು ಒಟ್ಟು 2 ಪತ್ರಿಕೆಗಳನ್ನು ಹೊಂದಿರುತ್ತೆ. ಎರಡನೇ ಪತ್ರಿಕೆಯನ್ನ ನಾವು SAT ಅಂತ ಕರಿತೀವಿ. ಅದರಲ್ಲಿ ಸಮಾಜ ವಿಜ್ಞಾನ, ವಿಜ್ಞಾನ ಮತ್ತು ಗಣಿತ ಈ 3 ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಇರ್ತವೆ. ವಿಜ್ಞಾನದಿಂದ 35 ಪ್ರಶ್ನೆಗಳು ಇರ್ತವೆ. ಈ 35 ಪ್ರಶ್ನೆಗಳು ಸಹಿತ ನಿಮಗೆ ಒಂದು ನಿಗದಿಯಾಗಿರ್ತಕ್ಕಂಥ ವಿಜ್ಞಾನ ಭಾಗ 1 ಮತ್ತು ಭಾಗ 2ರ ಪಠ್ಯಪುಸ್ತಕದ ವಿಷಯಾಂಶಗಳ ಪ್ರಶ್ನೆಗಳನ್ನೇ ಹೊಂದಿರ್ತವೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವುಗಳು ವಿಡಿಯೋಗಳನ್ನು ಹಾಕ್ತಾ ಇದ್ದೀವಿ. ಈಗಾಗಲೇ ಮೊದಲ ಪಾಠದಲ್ಲಿ ವಿಡಿಯೋಗಳನ್ನು ಹಾಕಿದ್ದೀವಿ. ಇದು ಎರಡನೇ ಪಾಠದಲ್ಲಿ ಎರಡನೇ ಭಾಗದ ವಿಡಿಯೋದಲ್ಲಿ 25 ಪ್ರಶ್ನೆಗಳನ್ನು ತಂದಿದ್ದೀನಿ. ಸೊ ದಯಮಾಡಿ ತಾವುಗಳು ಹೊಸಬರಾಗಿದ್ರೆ ಫಸ್ಟ್ ಟೈಮ್ ಅಲ್ಲಿ ಈ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಅನ್ನು ಒತ್ತಿ. ಇದರಿಂದ ಮುಂಬರ್ತಕ್ಕಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಮೊದಲಿಗೆ ಸಿಗುತ್ತೆ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೀನಿ. ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ. ಇದೇ ಪ್ಲೇಲಿಸ್ಟ್ ಲಿಂಕನ್ನು ಮೇಲೆ ಐಕಾರ್ಡ್ ಅಲ್ಲಿ ಸಹಿತ ಸಜೆಸ್ಟ್ ಆಗ್ತಾ ಇದೆ, ಅದನ್ನು ಸಹಿತ ಒತ್ತಿ ನೋಡ್ಬೋದು. ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ, ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯದಲ್ಲಿ ಕೂಡ ನಾವು ಉತ್ತರಗಳನ್ನು ಹಾಕ್ತಾ ಇದ್ದೀವಿ. ಆ ವಿಡಿಯೋಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ. ಎರಡನೇ ಪಾಠ ಸೂಕ್ಷ್ಮ ಜೀವಿಗಳು ಮಿತ್ರ ಮತ್ತು ಶತ್ರು ಅಂತಕ್ಕಂಥ ಪಾಠದ ಎರಡನೇ ಭಾಗದಲ್ಲಿ 25 ಪ್ರಶ್ನೆಗಳು. ಪ್ರಶ್ನೆ 26. ಹುದುಗುವಿಕೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ಹುದುಗುವಿಕೆಯನ್ನ 1857ರಲ್ಲಿ ಲೂಯಿಸ್ ಪಾಶ್ಚರ್ ಎಂಬ ವಿಜ್ಞಾನಿ ಕಂಡುಹಿಡಿದ್ರು. ಪ್ರತಿಜೈವಿಕ ಹೆಚ್ಚಿಸುವ ಸಲುವಾಗಿ ಕೊಡ್ತಕ್ಕಂಥ ಚುಚ್ಚುಮದ್ದು ಅಥವಾ ಲಸಿಕೆಗೆ ಏನಂತ ಕರೀತಾರೆ? ಈ ಪ್ರತಿಜೈವಿಕವನ್ನ ಹೆಚ್ಚಿಸಲು ಕೊಡ್ತಕ್ಕಂಥ ಚುಚ್ಚುಮದ್ದು ಅಥವಾ ಲಸಿಕೆಗೆ ಪೆನ್ಸಿಲಿನ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಪ್ರತಿಜೈವಿಕಗಳು ಅಂದ್ರೆ ಏನು? ರೋಗಕಾರಕ ಸೂಕ್ಷ್ಮಜೀವಿಗಳನ್ನ ಕೊಲ್ಲತಕ್ಕಂಥ ಮತ್ತು ಅವುಗಳ ಬೆಳವಣಿಗೆಯನ್ನ ನಿಲ್ಲಿಸ್ತಕ್ಕಂಥ ಔಷಧಿಗಳನ್ನ ಪ್ರತಿಜೈವಿಕಗಳು, ಆಂಟಿಬಯೋಟಿಕ್ಸ್ಗಳು ಅಂತ ಕರಿತೀವಿ. 29. ಪ್ರತಿಜೈವಿಕಗಳನ್ನ ಉತ್ಪಾದಿಸಲು ಯಾವುದನ್ನ ಬಳಸ್ತಾರೆ? ಸೊ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ರೋಗ ಪ್ರತಿಜೈವಿಕಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಬಳಸ್ತಾರೆ. 30. ಸಾಮಾನ್ಯವಾಗಿ ಬಳಸ್ತಕ್ಕಂಥ ಪ್ರತಿಜೈವಿಕಗಳು ಯಾವುವು? ನೋಡಿ, ಸ್ಪೆಕ್ಟ್ರೋಮೈಸಿನ್, ಟೆಟ್ರಾಸೈಕ್ಲಿನ್ ಮತ್ತು ಎರಿಥ್ರೋಮೈಸಿನ್ ಈ 3 ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಯೂಶುವಲಿ ಬಳಸ್ತಕ್ಕಂಥ ಆಂಟಿಬಯೋಟಿಕ್ಗಳು, ರೋಗ ನಿರೋಧಕವನ್ನು ಉಂಟು ಮಾಡತಕ್ಕಂಥ ಅಂದ್ರೆ ಪ್ರತಿಜೈವಿಕನ್ನೇ ಇವುಗಳನ್ನು ನಾವು ಕರಿಬಹುದು. 31. ಈ ಸ್ಪೆಕ್ಟ್ರೋಮೈಸಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರ್ಬೋದು, ಎರಿಥ್ರೋಮೈಸಿನ್ ನಂತಹ ಪ್ರತಿಜೈವಿಕಗಳನ್ನ ಯಾವುದರಿಂದ ತಯಾರಿಸ್ತಾರೆ? ನೋಡಿ, ಈ ಸ್ಪೆಕ್ಟ್ರೋಮೈಸಿನ್ ಆಗಿರ್ಬೋದು, ಟೆಟ್ರಾಸೈಕ್ಲಿನ್ ಆಗಿರ್ಬೋದು, ಎರಿಥ್ರೋಮೈಸಿನ್ ಇವೆಲ್ಲ ಆಂಟಿಬಯೋಟಿಕ್ಗಳನ್ನ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದಾನೇ ತಯಾರಿಸ್ತಾರೆ. 32. ರೋಗಕಾರಕ ಬ್ಯಾಕ್ಟೀರಿಯಾಗಳ ಕೃಷಿಕೆಯ ಮೇಲೆ ಕೆಲಸ ಮಾಡಿದ ವಿಜ್ಞಾನಿ ಯಾರು? ಈ ರೋಗಕಾರಕ ಬ್ಯಾಕ್ಟೀರಿಯಾಗಳ ಕೃಷಿಕೆಯ ಮೇಲೆ ಕೆಲಸ ಮಾಡಿದ ವಿಜ್ಞಾನಿ ಅಲೆಕ್ಸಾಂಡರ್ ಫ್ಲೆಮಿಂಗ್. ಪ್ರಶ್ನೆ 33. ಶೀತ ಮತ್ತು ಜ್ವರ ಯಾವುದರಿಂದ ಉಂಟಾಗುವ ಕಾಯಿಲೆಗಳು? ಈ ಶೀತ ಮತ್ತು ಜ್ವರ ಸಾಮಾನ್ಯವಾಗಿ ವೈರಸ್ಗಳಿಂದನೇ ಬರ್ತಕ್ಕಂಥ ರೋಗಗಳು ಆಗಿದ್ದಾವೆ. 34. ಈ ರೋಗಗಳನ್ನ ಪ್ರತಿರಕ್ಷಣೆ ನೀಡೋ ಮೂಲಕ ತಡೆಯಬಹುದು. ಪ್ರತಿರಕ್ಷಣೆ ಅಂದ್ರೆ ಲಸಿಕೆಗಳು, ವ್ಯಾಕ್ಸಿನೇಷನ್ಸ್ಗಳು. ಈ ಕಲರಾ ಆಗಿರಬಹುದು, ಕ್ಷಯ ಆಗಿರಬಹುದು, ಸಿಡುಬು ಆಗಿರಬಹುದು ಮತ್ತು ಹೆಪಟೈಟಿಸ್ ಬಿ ಆಗಿರಬಹುದು. ಈ ಎಲ್ಲ ರೋಗಗಳನ್ನು ನಾವು ಏನ್ ಮಾಡಬಹುದು ಅಂದ್ರೆ ಪ್ರತಿರಕ್ಷಣೆ, ವ್ಯಾಕ್ಸಿನೇಷನ್, ಲಸಿಕೆಗಳನ್ನ, ಚುಚ್ಚುಮದ್ದುಗಳನ್ನು ಕೊಡೋದರ ಮೂಲಕ ತಡೆಗಟ್ಟಬಹುದು. 35. ಸಿಡುಬು ರೋಗಕ್ಕೆ ಲಸಿಕೆಯನ್ನ ಕಂಡುಹಿಡಿದ ವಿಜ್ಞಾನಿ ಯಾರು? ಇಂಪಾರ್ಟೆಂಟ್ ಇದೆ, ಲಾಸ್ಟ್ ಟೈಮು ಕೂಡ ಈ ಕ್ವಶನ್ ಬಂದಿತ್ತು. ಸಿಡುಬು ರೋಗಕ್ಕೆ ಲಸಿಕೆ ಕಂಡುಹಿಡಿದ ವಿಜ್ಞಾನಿ ಎಡ್ವರ್ಡ್ ಜೆನ್ನರ್. 36. ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸ್ತವೆ. ನೈಟ್ರೋಜನ್ ಸ್ಥಿರೀಕರಣ ಮಾಡಲಿಕ್ಕೆ ಸಹಾಯ ಮಾಡೋದು ಯಾವುವು? ಮಣ್ಣಿನ ಫಲವತ್ತತೆಯನ್ನು ಕೂಡ ಹೆಚ್ಚಿಸ್ತವೆ, ನೈಟ್ರೋಜನ್ ಸ್ಥಿರೀಕರಣ ಮಾಡ್ತವೆ. ಅವುಗಳನ್ನ ನೀಲಿ ಹಸಿರು ಶೈವಲಗಳು ಅಂತ ಕರೀತಾರೆ. 37. ರೋಗಗಳನ್ನ ಉಂಟು ಮಾಡತಕ್ಕಂಥ ಸೂಕ್ಷ್ಮ ಜೀವಿಗಳಿಗೆ ಏನಂತ ಕರೀತಾರೆ? ಯಾವ ಜೀವಿಗಳು ರೋಗವನ್ನ ಉಂಟು ಮಾಡ್ತಾವಲ್ಲ ಅವುಗಳಿಗೆ ರೋಗಕಾರಕ ಜೀವಿಗಳು ಅಂತ ಕರಿತೀವಿ. 38. ರೋಗಕಾರಕ ಜೀವಿಗಳು ನಮ್ಮ ದೇಹವನ್ನ ಪ್ರವೇಶ ಮಾಡುವ ಮಾರ್ಗಗಳು ಯಾವುವು? ಗಾಳಿ, ನೀರು, ಆಹಾರ ಈ 3 ಮಾರ್ಗಗಳ ಮೂಲಕ ರೋಗಕಾರಕ ಜೀವಿಗಳು ಮನುಷ್ಯನ ದೇಹವನ್ನ ಪ್ರವೇಶವನ್ನ ಮಾಡ್ತವೆ. 39. ಸಂಪರ್ಕದಿಂದ ಹರಡತಕ್ಕಂಥ ರೋಗಗಳು ಅಂದ್ರೆ ಏನು? ನೋಡಿ,
ಸೋಂಕಿತ ವ್ಯಕ್ತಿಯಿಂದ ಆರೋಗ್ಯವಂತ ವ್ಯಕ್ತಿಗೆ ಗಾಳಿ, ನೀರು, ಆಹಾರ ಅಥವಾ ದೈಹಿಕ ಸಂಪರ್ಕದ ಮೂಲಕ ಹರಡತಕ್ಕಂಥ ರೋಗಗಳಿಗೆ ಏನಂತ ಕರೀತಾರೆ? ಎಸ್, ಸಂಪರ್ಕಿತ ರೋಗಗಳು ಅಥವಾ ಸಂಪರ್ಕದಿಂದ ಬರ್ತಕ್ಕಂಥ ರೋಗಗಳು ಅಂತ ಏನ್ ಮಾಡ್ತಾರಪ್ಪ ಅಂತಂದ್ರೆ ಕರೀತಾರೆ. 40. ಈ ಸಂಪರ್ಕದಿಂದ ಹರಡತಕ್ಕಂಥ ರೋಗಗಳು ಯಾವ್ಯಾವು? ಕಾಲರ, ಸಾಮಾನ್ಯ ಶೀತ, ಸಿತಾಳೆ ಸಿಡುಬು, ಕ್ಷಯರೋಗ ಇವೆಲ್ಲ ಏನಪ್ಪ ಅಂತಂದ್ರೆ ಸಂಪರ್ಕದಿಂದ ಹರಡತಕ್ಕಂಥ ರೋಗಗಳೇ ಆಗಿದ್ದಾವೆ. ಮಲೇರಿಯಾ ಉಂಟು ಮಾಡುವ ಪರೋಪಜೀವಿ ಯಾವುದು? ಇಂಪಾರ್ಟೆಂಟ್, ಇದು ಕೂಡ ಲಾಸ್ಟ್ ಟೈಮ್ ಕೇಳಿದ್ರು, ನೆನಪಿಟ್ಕೊಡ್ರಿ. ಪ್ಲಾಸ್ಮೋಡಿಯಂ ಅಂತಕ್ಕಂಥ ಜೀವಿಯಿಂದ ಏನಾಗ್ತದ? ಮಲೇರಿಯಾ ರೋಗ ಬರ್ತದ. 42. ಮಲೇರಿಯಾ ಉಂಟು ಮಾಡುವ ಹೆಣ್ಣು ಸೊಳ್ಳೆ ಯಾವುದು? ಇದು ಕೂಡ ಇಂಪಾರ್ಟೆಂಟ್ ಇದೆ. ಮಲೇರಿಯಾವನ್ನ ಉಂಟು ಮಾಡತಕ್ಕಂಥ ಹೆಣ್ಣು ಸೊಳ್ಳೆಗೆ ಅನಾಫಿಲಿಸ್ ಹೆಣ್ಣು ಸೊಳ್ಳೆ ಅಂತ ಕರೀತಾರೆ. 43. ಡೆಂಗ್ಯೂ ರೋಗಕ್ಕೆ ಕಾರಣವಾದ ವೈರಸ್ ಯಾವುದು ಅಂತ ಕೇಳಿದ್ದಾರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ. ಸೊ ಡೆಂಗ್ಯೂ ವೈರಸ್ ಯಾವುದರಿಂದ ಬರ್ತದಪ್ಪ ಅಂದ್ರೆ ಇಡೀಸ್ ಅಂತಕ್ಕಂಥ ಸೊಳ್ಳೆಯಿಂದ ಡೆಂಗ್ಯೂ ರೋಗ ಹರಡ್ತದ. 44. ಎಲ್ಲಾ ಸೊಳ್ಳೆಗಳು ಸಂತಾನೋತ್ಪತ್ತಿ ಮಾಡುವ ಸಾಮಾನ್ಯ ಸ್ಥಳ ಯಾವುದು? ಸೊ ನಿಂತ ನೀರು. ಸೊ ನಿಂತ ನೀರಿನಲ್ಲಿ ಏನ್ ಮಾಡ್ತಾವಪ್ಪ ಅಂದ್ರ ಸೊಳ್ಳೆಗಳು ರೀಪ್ರೊಡಕ್ಷನ್ ಗಳನ್ನ ಮಾಡ್ತವೆ, ಸಂತಾನೋತ್ಪತ್ತಿಯನ್ನ ಮಾಡ್ತವೆ. ಕ್ಷಯ ರೋಗ ಉಂಟು ಮಾಡ್ತಕ್ಕಂಥ ಜೀವಿ ಮತ್ತು ಅದರ ಮಾರ್ಗ ಯಾವುದು ಅಂತ ಕೇಳಿದ್ದಾರೆ. ಇಂಪಾರ್ಟೆಂಟ್. ಈ ಕ್ಷಯ ರೋಗ ಬ್ಯಾಕ್ಟೀರಿಯಾಗಳಿಂದ ಬರ್ತದ ಮತ್ತು ಅದು ಗಾಳಿಯ ಮೂಲಕ ಬರ್ತದ. ದಡಾರ್ ರೋಗ ಉಂಟು ಮಾಡ್ತಕ್ಕಂಥ ಜೀವಿ ಮತ್ತು ಮಾರ್ಗ ಯಾವುದು ಕೇಳಿದ್ದಾರೆ. ಸೊ ದಡಾರ್ ರೋಗ ವೈರಸ್ ನಿಂದ ಬರ್ತದ, ಅದು ಗಾಳಿಯ ಮೂಲಕ ಬರ್ತದ. 47. ಸಿತಾಳೆ ಸಿಡುಬು ರೋಗ ಉಂಟು ಮಾಡ್ತಕ್ಕಂಥ ಜೀವಿ ಮತ್ತು ಮಾರ್ಗ ಯಾವುದು ಕೇಳಿದ್ದಾರೆ. ಈ ಸಿತಾಳೆ ಸಿಡುಬು ವೈರಸ್ ನಿಂದ ಬರ್ತದ, ಇದು ಗಾಳಿ ಅಥವಾ ಸಂಪರ್ಕದಿಂದ ಹರಡುತ್ತದ. ಎಸ್. 48ನೇ ಪ್ರಶ್ನೆ, ಪೋಲಿಯೋ ರೋಗ ಉಂಟು ಮಾಡುವ ಜೀವಿ ಮತ್ತು ಅದರ ಮಾರ್ಗ ಯಾವುದು ಕೇಳಿದ್ದಾರೆ. ಈ ಪೋಲಿಯೋ ರೋಗ ವೈರಸ್ ನಿಂದ ಬರ್ತದ, ಇದು ಕೂಡ ಹರಡತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಗಾಳಿ ಅಥವಾ ನೀರಿನ ಮೂಲಕ ಅಂತ ಹೇಳ್ತೀವಿ. 49ನೇ ಪ್ರಶ್ನೆ, ಎಸ್. ಕ್ಷಯ, ದಡಾರ, ಸಿತಾಳೆ ಸಿಡುಬು ಮತ್ತು ಪೋಲಿಯೋ ರೋಗಗಳನ್ನ ನಿಯಂತ್ರಿಸುವ ಸರಿಯಾದ ಕ್ರಮಗಳು ಯಾವುವು? ನೋಡಿ, ಕ್ಷಯ ರೋಗ ಬಂದ್ರೆ ಅಥವಾ ದಡಾರ್ ಬಂದ್ರೆ, ಸಿತಾಳೆ ಸಿಡುಬುಗಳು ಬಂದ್ರೆ ಅಥವಾ ಪೋಲಿಯೋ ರೋಗಗಳು ಬಂದ್ರೆ ಫಸ್ಟ್ ಆಗಿ ಏನ್ ಮಾಡಬೇಕು? ರೋಗಿಯನ್ನ ಪ್ರತ್ಯೇಕವಾಗಿ ಇಡಬೇಕು, ಐಸೋಲೇಷನ್ ಅಂತ ಕರೀತಾರಲ್ಲ. ನೆಕ್ಸ್ಟ್, ರೋಗಿಗೆ ಸೇರಿದ ವಸ್ತುಗಳನ್ನ ಇತರರಿಂದ ದೂರ ಇಡಬೇಕು. ಸೂಕ್ತ ವಯಸ್ಸಿಗೆ ಲಸಿಕೆಗಳನ್ನ ಕೊಡಬೇಕು. ಈ ದಿನದ ಕಡೆಯ ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮದೇ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ಗಳಲ್ಲಿ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಲು ಮರೆಯದಿರಿ. ಇನ್ನೊಂದು ಪಾರ್ಟ್ ಅಲ್ಲಿ ಕ್ವಶನ್ಸ್ ಗಳನ್ನ ಹಾಕ್ತೀವಿ, ಅದರಲ್ಲಿ 2 ಪಾರ್ಟ್ಗಳು ಕಂಪ್ಲೀಟ್ ಆಯ್ತು. ಕಾಲರಾ ರೋಗ ಉಂಟು ಮಾಡುವ ಜೀವಿ ಮತ್ತು ಮಾರ್ಗ ಕೇಳಿದ್ದಾರೆ. ಕಾಲರಾ ಬ್ಯಾಕ್ಟೀರಿಯಾದಿಂದ ಬರ್ತದ, ಅದು ಹರಡತಕ್ಕಂಥ ಮಾರ್ಗ ಬಂದ್ಬಿಟ್ಟು ಗಾಳಿ ಮತ್ತು ಆಹಾರ. ಇಲ್ಲಿಯವರೆಗೆ 2ನೇ ಪಾಠ ಎಸ್ ಸೂಕ್ಷ್ಮ ಜೀವಿಗಳ ಮಿತ್ರ ಮತ್ತು ಶತ್ರು ಅಂತಕ್ಕಂಥದ್ದಲ್ಲಿ ನಾವು 50 ಕ್ವಶನ್ಸ್ ಗಳನ್ನ ನೋಡಾಯ್ತು. ಇನ್ನೊಂದು ಪಾಠದಲ್ಲಿ ಒಂದು 20 ರಿಂದ 25 ಕ್ವಶನ್ಸ್ ಗಳು ಆಗ್ತವೆ, ಅವುಗಳನ್ನ ಸಹಿತ ನೋಡೋಣ ಅಂತ ಹೇಳ್ತಾ, ಸೊ ಪ್ಲೀಸ್